ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳಿಗಿಲ್ಲ ಚಿಂತೆ. ವರದಿ ಮಾಡಿದ 3 ದಿನಕ್ಕೆ ಎಚ್ಚೆತ್ತ ತಾಲೂಕು ವೈದ್ಯಾಧಿಕಾರಿಗಳು. ಇದು ಸಿರಾ 24 ನ್ಯೂಸ್ನ ಫಲಶ್ರುತಿ. ಡಯಾಲಿಸಿಸ್ ರೋಗಿಗಳಿಗೆ ಸ್ಪಂದಿಸಿದ ಸಿರಾ ಸಾರ್ವಜನಿಕ ಆಸ್ಪತ್ರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಈಗಾಗಲೇ ಕಳೆದ ವಾರದಲ್ಲಿ ಒಂದು ಡಯಾಲಿಸಿಸ್ ಒಂದು ಸಮಸ್ಯೆಯ ಬಗ್ಗೆ ಸುದ್ದಿ ಮಾಡಿದ್ವಿ. ಸಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳ ಪರದಾಟ ವಿಪರೀತ ಆಗಿರೋದ್ರಿಂದ ನಾವೊಂದು ಸುದ್ದಿ ಮಾಡಿದ್ವಿ. ಸುದ್ದಿ ತಿಳಿದ 3 ದಿನದಲ್ಲಿ ಎಚ್ಚೆತ್ತ ಆರೋಗ್ಯ ಅಧಿಕಾರಿಗಳು. ಇದು ಸಿರಾ 24 ನ್ಯೂಸ್ನ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಬನ್ನಿ, ಈಗ ಏಕಕಾಲದಲ್ಲೇ 3 ಡಯಾಲಿಸಿಸ್ ಮಿಷಿನ್ಗಳು ಈಗ ಆಗಿರೋ ಅಂಥದ್ದು ಒಳಗಡೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸಿರಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಶ್ರೀನಾಥ್ ಅವರು ಈಗಾಗಲೇ ಇರುವಂಥದ್ದು. ಬನ್ನಿ, ಈಗ ಇದೇನು ಡಯಾಲಿಸಿಸ್ನ ರೋಗಿಗಳು ಬಹಳಷ್ಟು ಪರದಾಟ ನಡೆಸಿದ್ದು ಈ ಕಳೆದ ವಾರ ಪ್ರಸಾರ ಆಗಿತ್ತು. ಸುದ್ದಿ ತಿಳಿದ 3 ದಿವಸದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅದೇ ರೀತಿ ಈ ಒಂದು ಯಂತ್ರೋಪಕರಣ ಕೆಟ್ಟು ನಿಂತಾಗ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಕೂಡ ಇಲ್ಲಿ ವಿಸಿಟ್ ಮಾಡಿದ್ರು. ಬಹಳಷ್ಟು ಜನ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ರೋಗಿಗಳಿಗೆ ಅನುಕೂಲ ಆಗಬೇಕು ಅಂತ 3 ದಿವಸದಲ್ಲಿ ಈ ಒಂದು ಮಿಷಿನರಿ ಹೊಸದಾಗಿ ಬಂದು ಏಕಕಾಲದಲ್ಲೇ 3 ಡಯಾಲಿಸಿಸ್ ಪೇಷಂಟ್ಗಳು ಡಯಾಲಿಸಿಸ್ನ ಮಾಡಿಸ್ಕೊಂಡು ಹೋಗುವಂಥ ಕೆಲಸಗಳು ಈಗ ನಡೀತಾ ಇದ್ದಾವೆ. ಸಿರಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಶ್ರೀನಾಥ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳಷ್ಟು ಇಶ್ಯೂ ಆಗಿತ್ತು ಇದು. ಸರ್, ಹೌದು. ನಾವು ಕೂಡ ಸುದ್ದಿ ಮಾಡಿದ್ವಿ. ಆ ಟೈಮಲ್ಲೂ ನೀವು ಮಾತಾಡಿದ್ರಿ. ಹೇಗೆ ಸರ್ ಇದೆಲ್ಲ ಏಕಕಾಲದಲ್ಲಿ 3? ಅದು ಏನಂದರೆ, ಇದೊಂದು ಡಯಾಲಿಸಿಸ್ ಒಂದು ಸೆಂಟರನ್ನು ಒಂದು PPP ಮಾಡಲಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಆ PPP ಮಾಡಲಲ್ಲಿ ಸರ್ಕಾರದಿಂದಲೇ ರಾಜ್ಯ ಮಟ್ಟದಲ್ಲಿ ಇದೊಂದು ಟೆಂಡರ್ ಆಗಿ ಒಬ್ಬರು ಏಜೆನ್ಸಿಯವರಿಗೆ, ಸಂಜೀವಿನಿ ಏಜೆನ್ಸಿಯವರಿಗೆ ಎಲ್ಲ ತಾಲೂಕು ಹಾಸ್ಪಿಟ್ಲ್ಗಳಿಗೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಅವರಿಗೆ ಟೆಂಡರ್ ಆಗಿರ್ತದೆ. ಅವರು ಕಳೆದ 5-6 ವರ್ಷಗಳಿಂದ ಅವರೇನೇ ಟೆಂಡರನ್ನು ಮಾಡಿಕೊಂಡು ಅವರೇನೇ ಈ ಡಯಾಲಿಸಿಸನ್ನು ಮಾಡಿಕೊಂಡು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡ್ಬರ್ತಿದ್ರು. ಅದನ್ನು ನಾವು ನೋಡ್ಕೊತಾ ಇದ್ವಿ ಅಷ್ಟೇ. ನಮ್ಮ ಹಾಸ್ಪಿಟಲ್ನಲ್ಲಿ ಯಾವ ಹಾಸ್ಪಿಟಲ್ನಲ್ಲಿ ಡಯಾಲಿಸಿಸ್ ಒಂದು ಸರ್ವಿಸಸ್ ಸಿಗ್ತಾಯಿದೆ ಅವ್ರಿಗೆ, ಆ ಏಜೆನ್ಸಿಯವ್ರಿಗೆ ನಾವು ನೀರನ್ನು ಕೊಡ್ತಕ್ಕಂಥದ್ದು ಮತ್ತು ಜಾಗ ಕೊಡ್ತಕ್ಕಂಥದ್ದು ಮತ್ತು ಕರೆಂಟನ್ನು ಕೊಡ್ತಕ್ಕಂಥದ್ದು, ಮಿಕ್ಕಿನ ಮ್ಯಾನ್ ಪವರ್ ಇರ್ಬೋದು ಮತ್ತು ಮಿಷಿನ್ಸ್ ಇರ್ಬೋದು, ಪ್ರತಿಯೊಂದೂ ಅವರೇ ಕೊಡಬೇಕಾಗಿರೋದು. ಅವರೇ ಎಲ್ಲ ತೊಗೊಂಬಂದ್ಬಿಟ್ಟು ಅವರೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಒಂದು PPP ಮಾಡಲಲ್ಲಿ ಇರ್ತದೆ. ಸೊ ಈ ರೀತಿಯಲ್ಲಿ PPP ಮಾಡಲ್ನಲ್ಲಿ ಮಾಡ್ಕೊಂಬರ್ತಾಯಿದ್ರು. ಮೊದಲನೇ ಹಂತದಲ್ಲಿ ಇವರು ತುಂಬ ಚೆನ್ನಾಗಿತ್ತು. ಆಮೇಲೆ ಬರ್ತಾ ಅವರು ಸ್ವಲ್ಪ ಸ್ಟಾಫ್ಗಳನ್ನು ಕಡಿಮೆ ಕೊಡ್ತಕ್ಕಂಥದ್ದು, ಡಾಕ್ಟ್ರುಗಳಿಗೆ ಅವ್ರಿಗೆ ರೋಗಿಗಳಿಗೆ ನೋಡ್ಕೊಳ್ಳೋಕ್ಕೆ ನೆಫ್ರಾಲಜಿಸ್ಟ್ ಅಂತ ಒಂದು ಕನ್ಸಲ್ಟೇಷನ್ ಬೇಕಾಗುತ್ತದು. ಸುಮ್ಮನೆ ಬಂದು ಡಯಾಲಿಸಿಸ್ ಮಾಡಿಸ್ಕೊಂಡ್ರಾಗೋದಿಲ್ಲ, ಅವ್ರು ನೆಫ್ರಾಲಜಿಸ್ಟ್ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ಹೋರಾಟ ಮಾಡಿ ಅವ್ರಿಗೆಲ್ಲ ಏಜೆನ್ಸಿಯವ್ರಿಗೆಲ್ಲ ಗಲಾಟೆ ಮಾಡಿ ಬಿಲ್ಗಳೆಲ್ಲ ಪೆಂಡಿಂಗ್ ಇಟ್ಟು, ಸೊ ಒಂದು ಹಂತದಲ್ಲಿ ಅವರೆಲ್ಲ ನೆಫ್ರಾಲಜಿಸ್ಟ್ ಎಲ್ಲ ನಮ್ಗೆ ಮಾಡಿಕೊಟ್ರೋದು, ವಾರಕ್ಕೆ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗೋದು. ಕೊನೆಗೆ ಪೇಷಂಟ್ಸ್ಗಳೇ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನಾವೇ 200 ರೂಪಾಯಿ ಕೊಡ್ತೀವಿ, ರೆಫ್ರಾಲಜಿಸ್ಟ್ ಕರೆಸಿ ಸರ್, ನೀವು ವಾರಕ್ಕೆ ಒಂದ್ಸಲ ಯಾರನ್ನ ಬರಲಿಲ್ಲ 15 ದಿವಸಕ್ಕೆ ಒಂದ್ಸಲ ಬರಲಿ, ನಮಗೆ ನೋಡಲಿ ಅಂತೆಲ್ಲ ಕೂಡ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಾನು ಆರೋಗ್ಯ ರಕ್ಷಣಾ ಸಮಿತಿಯಿಂದ ದುಡ್ಡು ಕೊಟ್ಬಿಟ್ಟು ಕಳೆದ 1 ವರ್ಷದಿಂದ ನಾನೇ ಕರೆಸ್ಬಿಟ್ಟು ರೋಗಿಗಳಿಗೆ ತಪಾಸಣೆ ಮಾಡಿಸ್ತಾ ಇದ್ದೆ. ಈಗ ನೆಫ್ರಾಲಜಿಸ್ಟ್ನ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಬರ್ತಾಯಿದ್ರು. ಕಳೆದ 1-2 ತಿಂಗಳಿಂದ ಏನಾಗಿದೆ ಅಂದರೆ, ಒಂದು ಏಜೆನ್ಸಿ ಅಂತ ಕೊಟ್ಟ ಮೇಲೆ ಅದಕ್ಕೆ ಇಷ್ಟು ಟರ್ಮ್ ಅಂತ ಇರ್ತದೆ. ಸೊ ಅವ್ರ ಟರ್ಮು ಮುಗ್ದಿರಬೇಕು ಅಂತ ಕಾಣುತ್ತೆ, ನಮಗೆ ಅದು ಕರೆಕ್ಟಾಗಿ ಮಾಹಿತಿ ಬಂದಿಲ್ಲ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಇರಬೇಕು, ಅಥವಾ ಮಿಷಿನ್ ಕೆಟ್ಟೋಇದೆಯಾ, ನಮಗೆ ಅದು ಯಾವುದು ಕರೆಕ್ಟಾಗಿ ಮಾಹಿತಿ ಗೊತ್ತಾಗಲಿಲ್ಲ. ಏಕಾಏಕಿ ಕಳೆದ ಒಂದು 15-20 ದಿವಸ, ಒಂದು ತಿಂಗಳಲ್ಲಿ ಒಂದು ಮಿಷಿನ್ ಕೆಟ್ಟೋಗಿದೆ ಅಂತೇಳಿ ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಆವಾಗ ನಾನು ಏನಂತ ಹೇಳಿದೆ ಅಂದರೆ, ನೋಡಪ್ಪ, ಇಲ್ಲಿ ನಮ್ಮಲ್ಲಿ ರೋಗಿಗಳಿಗೆ ತುಂಬ ತೊಂದರೆ ಆಗ್ತದೆ, ನೀವು ಬೇಗನೆ ರಿಪೇರಿ ಮಾಡಿಸ್ಬೇಕು ಅದನ್ನು ಅಂತ ಹೇಳಿ. ಸೊ ಆವಾಗ ತಕ್ಷಣ ಅದನ್ನು ರಿಪೇರಿಗೆ ಅಂತ ತೊಗೊಂಡೋದ್ರು. ಅದಾದ ತಕ್ಷಣವೇ ನಮಗೆ ಈಗ ಒಟ್ಟು 3 ಮಿಷಿನ್ಗಳು ನಮಗೆ ಈ ಹಿಂದೆ ಕೆಲಸ ಮಾಡ್ತಾಯಿತ್ತು. ಅದರಲ್ಲಿ 2 ಮಿಷಿನ್ನು ಆ ಕಂಪನಿಯವರು ಕೊಟ್ಟಿದ್ದು, ಇನ್ನೊಂದು ಮಿಷಿನ್ನು ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಸರ್ ಅವರು ಅವರ ಮಗನ ಹೆಸರಿನಲ್ಲಿ ಒಂದು ಮಿಷಿನನ್ನು ಡೊನೇಷನ್ನಾಗಿ ಕೊಟ್ಟಿದ್ದರು. ಅವರ ಅವಧಿಯಲ್ಲಿ ಡೊನೇಷನ್ ಆಗಿ ನಮ್ಮ ಆಸ್ಪತ್ರೆಗೆ ಕೊಟ್ಟಿದ್ದರು. ಅದು ಕೂಡ ರನ್ನಿಂಗಲ್ಲಿತ್ತು. ಅದು ಕೂಡ ಕೆಟ್ಟೋಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟರು. ನಮಗೆ ತುಂಬ ಶಾಕ್ ಆಗೋಯಿತು, ಇದೇನಪ್ಪ 3 ಮಿಷಿನ್ನು ಕೆಟ್ಟೋಗ್ಬಿಟ್ರೆ ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಅಂತ. ಅದು ಸ್ವಲ್ಪ ದೊಡ್ಡ ಇಶ್ಯೂನೇ ಆಗೋಗ್ಬಿಡ್ತು. ತುಂಬ ಜನಗಳು ಅಳೋದು, ಅದೇನು ರೋಗಿಗಳು ಆಡ್ತಕ್ಕಂಥದ್ದು, ರೋಡಲ್ಲೆಲ್ಲ ನಿಂತ್ಕೊಂಡು ತುಂಬ ಅವರು ಗೋಳಾಡೋದು, ಅದೆಲ್ಲ ತುಂಬ ನಮಗೂ ಕೂಡ ನೋವಾಗ್ತಾಯಿತ್ತದು. ಆಮೇಲೆ ಇದನ್ನೆಲ್ಲ ಗಮನ ಹರಿಸ್ಕೊಂಡು ಮಾನ್ಯ ಶಾಸಕರು ಮುಂದೆ ಬಂದು, ಏನಪ್ಪ ಏನಾಯಿತು ಶ್ರೀನಾಥ್ ಅಂತ ಕೇಳಿದ್ರು. ಅಣ್ಣ ಹಿಂಗಾಗಿದೆ ಅಂತ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವರು ಮುಂದೆ ಬಂದು ಮಾನ್ಯ ಸಚಿವರ ಹತ್ರ
ಆರೋಗ್ಯ ಸಚಿವರ ಹತ್ರ ಮಾತಾಡಿ ಇದ್ರ ಬಗ್ಗೆ ಎಲ್ಲ ತುಂಬ ಗಮನ ಹರಿಸಿ ಅವರು ಮಾತಾಡಿದ್ರು. ಆನಂತರ ದಿನಗಳಲ್ಲಿ ಅವರು ನಾವು ಒಂದು ಮಿಷನ್ನ ರೆಡಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇದೇನು ಡೊನೇಷನ್ ಮಾಡಿದಿರ್ತಕ್ಕಂಥ ಇದನ್ನು ಮಿಷಿನ್ ರೆಡಿ ಮಾಡಿಸಿದ್ರು. ಅದನ್ನು ಮಾಧುಸ್ವಾಮಿ ಸರ್ ಕೊಟ್ಟಿದ್ದಂಥ ಮಿಷಿನ್ ರೆಡಿ ಮಾಡಿಸಿದ್ರು. ಅದೇ ರೀತಿ ಏಕಕಾಲಕ್ಕೆ 3 ಮಿಷನರಿ ಏಕಾಏಕಿ ಕೆಟ್ಟೋದಂಥ ಸಂದರ್ಭದಲ್ಲಿ ನಾವು ಡಾಕ್ಟರ್ ಶ್ರೀನಾಥ್ ಅವರಿಗೆ ಮನವಿ ಮಾಡ್ತೀವಿ. ಆಗ ಇವರು ಒಂದು ದಿವಸ ಈ ಡಯಾಲಿಸಿಸ್ ರೋಗಿಗಳ ಪರದಾಟನ ನೋಡಿ ಮಧುಗಿರಿಗೆ ಸ್ಪೆಷಲ್ ಆಂಬುಲೆನ್ಸ್ ಮಾಡಿ ಕಳಿಸ್ತಾರೆ. ಅದೇ ರೀತಿ ತುಮಕೂರಿಗೂ ಕೂಡ ಈ ರೋಗಿಗಳಿಗೆ ಅದು ನಿಲ್ಲಬಾರ್ದು, ಡಯಾಲಿಸಿಸ್ ಮಾಡಬೇಕು ಇದು ಸರಿ ಹೋಗೋವರೆಗೂ ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಡಾಕ್ಟರ್ ಶ್ರೀನಾಥ್ ಅವರು ತಗೊತಾರೆ. ಬನ್ನಿ ಇದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಅದೇ ಸರ್, ಈಗ ರೋಗಿಗಳ ಪರದಾಟ ನೋಡಿಬಿಟ್ಟು ನೀವು ಈ ಒಂದು ಮಾರ್ಗನ ಹುಡುಕ್ತೀವಿ ತಾತ್ಕಾಲಿಕವಾಗಿ. ಅದು ಯಾವ? ಹೌದು ಸರ್. ಈಗ ನಮಗೆ ಯಾರಿಗೆ ನಮ್ಮ ಮನೆಯಲ್ಲಿ ಒಂದು ಪೇಷಂಟ್ ಇದ್ದರೆ ನಮಗೂ ಕೂಡ ನೋವಾಗ್ತದೆ. ಈ ಒಂದು ನೋವು ಕೂಡ ನಮಗೆ ಅರ್ಥ ಆಗ್ತದೆ. ಯಾಕೆಂದರೆ ಆ ಒಂದು ಡಯಾಲಿಸಿಸ್ಸು ಒಂದು ದಿವಸ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಬ್ಲಡ್ ಶುದ್ಧೀಕರಣ ಆಗೋದಿಲ್ಲ. ಅವರು ತುಂಬ ಸುಸ್ತಿಗೆ ಹೊರಟೋಗ್ಬಿಡ್ತಾರೆ. ಅವರು ಡೆತ್ ಕೂಡ ಆಗೋ ಚಾನ್ಸಸ್ಸು ತುಂಬ ಇರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಇಲ್ಲಿ ಇರ್ತಕ್ಕಂಥ ನಮ್ಮ ಪೇಷಂಟ್ಸ್ಗಳ್ನ ನಮ್ಮ ಆಂಬುಲೆನ್ಸ್ನಲ್ಲೇ ತುಮಕೂರಿನಲ್ಲಿ ಇರ್ತಕ್ಕಂಥ ಡಯಾಲಿಸಿಸ್ ಸೆಂಟರ್ಗೆ ಅವ್ರದ್ದೆಲ್ಲ ಅವಧಿ ಮುಗಿದ ಮೇಲೆ, ಅಲ್ಲಿರ್ತಕ್ಕಂಥ ಪೇಷಂಟ್ಸ್ಗಳು ಮುಗಿದ ಮೇಲೆ, ಅವ್ರು 7 ಗಂಟೆ ಮುಗೀತದೆ, 8 ಗಂಟೆಯಿಂದ ನಮಗೆ ಶುರು ಮಾಡಿ ರಾತ್ರಿ 11 ಗಂಟೆವರೆಗೂ ಅವ್ರಿಗೆ ಡಯಾಲಿಸಿಸ್ ಮಾಡಿಕೊಂಡು ಅದೇ ಆಂಬುಲೆನ್ಸ್ನಲ್ಲಿ ವಾಪಸ್ ಕರ್ಕೊಂಬಂದು ಅವ್ರ ಮನೆಗಳಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಅಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ಮಧುಗಿರಿಗೆ ಕೂಡ ನಾವು ಆಂಬುಲೆನ್ಸನ್ನು ಕಳಿಸಿ ನಮ್ಮ ಆಂಬುಲೆನ್ಸ್ನಲ್ಲಿ ಆ ಪೇಷಂಟ್ಗಳನ್ನ ಕಳಿಸಿ ಡಯಾಲಿಸಿಸನ್ನು ಮಾಡಿಸ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡಿದ್ವಿ. ಅಲ್ಲಿ ನಮಗೆ ಸ್ಟಾಫ್ಗಳು ಕೊರತೆ ಅಂತ ಬಂತಲ್ಲಿ. ನಮಗೆ ಅಲ್ಲಿ ಸ್ಟಾಫ್ಗಳು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ, ಸಂಜೆ ಮಾಡೋದಿಲ್ಲ ಅಂತೇಳಿ. ಆಮೇಲೆ ಇಲ್ಲಿದ್ದಂಥ ಸ್ಟಾಫ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಮಾಡೋದಿಲ್ಲ, ನಾವು ಅಲ್ಲಿಗೆ ಹೋಗೋದಿಲ್ಲ, ನಮ್ಗೆ ಇರ್ತಕ್ಕಂಥದ್ದು ಮಾರ್ನಿಂಗ್ ಟೈಮ್ ಮಾಡೋದು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ನಾವು ಅದಕ್ಕೇನು ನಾವು ಇದು ಮಾಡಲಿಲ್ಲ. ನಾನೇನು ಮಾಡಿದೆ, ಆರೋಗ್ಯ ರಕ್ಷಣಾ ಸಮಿತಿ ಹಣ ಇದೆ ನಮಗೆ, ನಾನು ಅದನ್ನು ನಮ್ಮ ಸಮಿತಿನಲ್ಲಿ ನಾನು ಅದನ್ನು ಅಪ್ರೂವಲ್ ತೊಗೊತೀನಿ, ಆ ಹಣ ನಾನು ಕೊಡ್ತೀನಿ. ನೀವು ಯಾರಾದರೂ ಡಯಾಲಿಸಿಸ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನೀವು ತೊಗೊಂಬಂದ್ಬಿಟ್ಟು ನೀವು ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂತ ನಾನು ತುಮಕೂರಲ್ಲಿರ್ತಕ್ಕಂಥ PRO ಯೋಗಾನಂದ್ ಅವ್ರಿಗೆ ಕೇಳ್ಕೊಂಡಾಗ ಅವ್ರು ಯಾರೋ ಒಬ್ಬರು ಕರೆಸ್ಕೊಂಡ್ಬಿಟ್ಟು ಅವರಿಗೆಲ್ಲ ಡಯಾಲಿಸಿಸ್ ಮಾಡಿದ್ರು. ಆ ಮಧ್ಯದಲ್ಲಿ ಈಗ ಈ ಒಂದು ನಮ್ಮ ಏನಾಯಿತು ಅಂತಂದರೆ, ನಮಗೆ ಯಾವುದೇ ಒಂದು ಫ್ಯಾಕ್ಟ್ರಿಗಳಿರ್ಬೋದು, ಒಂದು ಕಂಪನಿಗಳಿರ್ಬೋದು, ಆ ಕಂಪನಿನಲ್ಲಿ ಯಾವುದೇ ಒಂದು ಬರ್ತಕ್ಕಂಥ ಹಣದಲ್ಲಿ ಒಂದು 5% ಅಂತ ಹಣನ CSR ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಫಂಡ್ ಅಂತ ಒಂದು ಇರ್ತದೆ. ಒಂದು 5% ಹಣವನ್ನು ಯಾವುದಾದ್ರೂ ಒಂದು ಈ ಥರ ಒಂದು ಹಾಸ್ಪಿಟ್ಲ್ಗಳಿರ್ಬೋದು, ಯಾವುದೇ ಒಂದು ಇದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಮುಂದೆ ಬಂದಿರತಕ್ಕಂಥವ್ರು ನಮ್ಮ ತಾಲೂಕಿನವರಾದಂಥ ಬೆಂಚೆ ಗ್ರಾಮದ ಪುಟ್ಟರಾಜು ಅವರಿದ್ದಾರೆ. ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು. ಅವ್ರ ಮಗ ಹರೀಶ್ ಅಂತವ್ರೆ, ಅಸಿಸ್ಟೆಂಟ್ ಇಂಜಿನಿಯರು, ಅರ್ಬನ್ ಡೆವಲಪ್ಮೆಂಟು ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನನಗೆ ಒಂದು ಸಲ ಕಾಲ್ ಮಾಡಿ ನನಗೆ ಕೇಳಿದ್ರು, ಸರ್ ನಿಮ್ಮ ಹಾಸ್ಪಿಟ್ಲಿಗೆ ಏನಾದರೂ CSR ಫಂಡಲ್ಲಿ ಏನಾದರೂ ಮಾಡೋಣ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಸರ್ ನಮಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ 18 ಪೇಷಂಟ್ಸ್ಗಳಿಗೆ ನಾವು ಡಯಾಲಿಸಿಸನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಕಡೆಯಿಂದ ಒಂದು 3-4-5 ಡಯಾಲಿಸಿಸ್ ಮಿಷಿನ್ಸ್ ಕೊಟ್ಟರೆ ಅಟ್ಲೀಸ್ಟ್ ಈಗ 25 ಜನ ನಮಗೆ ವೆಯ್ಟಿಂಗಲ್ಲಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಕಡೆ ತುಮಕೂರು ಪಕ್ಕದಂಥ ಮಧುಗಿರಿ, ಕೆಲವರು ದುಡ್ಡು ಕೊಟ್ಟು ಹೊರಗಡೆ ಪ್ರೈವೇಟಲ್ಲಿ ಮಾಡಿಸ್ಕೊತಾ ಇದ್ದಾರೆ. ಅವರಿಗೆಲ್ಲ ಮಾಡಿಸ್ಕೊಳ್ಳೋಕೆ ಅನುಕೂಲ ಆಗ್ತೈತೆ ಅಂತ ನಿಟ್ಟಿನಲ್ಲಿ ಅವರು ತುಂಬ ಗಮನ ಹರಿಸಿ ನಮಗೆ ಈ ಮಿಷಿನ್ ಕೆಡೋದಕ್ಕೂ ಅವರು ಸ್ಯಾಂಕ್ಷನ್ ಸ್ವಲ್ಪ ಲೇಟ್ ಇತ್ತು. ನಾನು ಫೋರ್ಸ್ ಮಾಡಿ, ಸರ್ ಹಿಂಗೆ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ, ರೋಗಿಗಳಿಗೆ ತೊಂದರೆ ಆಗ್ತಿದ್ದರಿಂದ ಮುತುವರ್ಜಿ ವಹಿಸಿ 3 ದಿನಗಳಲ್ಲಿ ನಮಗೆ 2 ಹೊಸ ಮಿಷಿನ್ಸ್ ಇದೆಯಲ್ಲ, 2 ಅದು CSR ಇದರಲ್ಲಿ ಹೊಸ ಮಿಷಿನ್ಗಳನ್ನು ನಮಗೆ ಅವರು ಒಂದು ಇನ್ಫಾರ್ಮೇಟಿಕಾ ಒಂದು ಕಂಪನಿಯವರು ನಮಗೆ ಡೊನೇಟನ್ನು ಮಾಡಿದ್ದಾರೆ ಈ CSR ಇದರಲ್ಲಿ. ಸೊ ಇದರಿಂದ ತುಂಬ ಅನುಕೂಲ ಆಗಿದೆ, ರೋಗಿಗಳು ಕೂಡ ಅನುಕೂಲ ಆಗ್ತಾಯಿದೆ. ಸೊ ಈಗ ಡಯಾಲಿಸಿಸ್ ತುಂಬ ಚೆನ್ನಾಗಿ ನಡೀತಾ ಇದೆ, ಎಲ್ಲ ರೋಗಿಗಳಿಗೂ ತುಂಬ ಖುಷಿ ಪಡ್ತಾವ್ರೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮುಂಚೆ ನಾನು ಇದ್ರ ಬಗ್ಗೆ ಅಂದರೆ ಅವರೇ ಮಾಡ್ಕೊಂಡವರು ಏಜೆನ್ಸಿಯವರು. ಈಗ ನಾನು ಪೇಷಂಟ್ಸ್ಗಳಿಗೆ ಗಮನ ಹರಿಸಿ ಅವರೆಲ್ಲ ನಮಗೆ ಜೋಬಿಂದ ದುಡ್ಡೆಲ್ಲ ಖರ್ಚಾಗ್ತಾಯಿತ್ತು, ನಮಗೆ ಔಷಧಿಗಳೆಲ್ಲ ಬರ್ಕೊಡ್ತಾಯಿದ್ರು ನಮಗೆ ಅಂತ ಹೇಳ್ತಿದ್ದ ಸಂದರ್ಭದಲ್ಲಿ ನನಗೆ ನೋವಾಯಿತು. ಈಗ ನಾನೇ ಮುಂದೆ ನಿಂತು ಪ್ರತಿದಿನ ರೋಗಿಗಳನ್ನು ವಿಚಾರಿಸ್ಕೊಂಡು, ನಿಮಗೆ ಏನೇ ಹಣ ಇದ್ದರೂ ನಾನು ಕೇಳಬೇಕು, ನೀವು ಯಾವುದೇ ವಿಚಾರ ಯಾರೇ ದುಡ್ಡು ಇದಕ್ಕೆ ಬರ್ಕೊಟ್ರೆ ನೀವು ಯಾವುದನ್ನು ಇದು ಮಾಡೋಕ್ಕೋಗ್ಬೇಡಿ, ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಾವು ಎಲ್ಲದನ್ನು ನಾವು ಮಾಡಿಸ್ತೀವಿ, ರಕ್ತ ಪರೀಕ್ಷೆಗಳನ್ನ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ಒಂದು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿ ಈಗ ಉತ್ತಮ ರೀತಿಯಲ್ಲಿ ಡಯಾಲಿಸಿಸ್ ನಡೀತಾ ಇದೆ ಸರ್. ಸರ್, ಇವಾಗ ಬರಬೇಕಾದ್ರೆ ಇವಾಗ ಒಂದು ಪೇಷಂಟ್ ಒಂದು 2-3 ಹೇಳ್ತಾ ಇದ್ದಾರೆ, ಇದರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವ್ರ ಪಾತ್ರ ಬಹಳ ಇದೆ. ಇವಾಗ ಅವರಿಂದನೇ ನಾವು ಇವತ್ತು ಬದುಕಿದೀವಿ ಅಂದರೆ ಏನಾದರೂ ಕಾರಣ ಶ್ರೀನಿವಾಸ್ ಸರ್ ಅಂತ? ಇಲ್ಲ, ಏನಿಲ್ಲ, ಇದರ ಎಲ್ಲರ ಇರೋದೆ ಮಾನ್ಯ ಸಚಿವರು ಆದಂಥ ಜಯಚಂದ್ರ ಸಾಹೇಬರು, ಅವರ ಒಂದು ಎಲ್ಲರ ಸಾರ್ವಜನಿಕರು ಎಲ್ಲರ ಪಾತ್ರ ಇದೆ. ಸೊ ಎಲ್ಲರೂ ನೀವು ಮಾಧ್ಯಮದವರು ಪಾತ್ರನೂ ಹೇಳಬೇಕು, ಯಾಕಂದರೆ ಅವರೆಲ್ಲ ಸುದ್ದಿ ಮಾಡಿ ಒಂದು ಹಬ್ಸಿದ ಮೇಲೆ ಹೇಳಿದ ಮೇಲೆ ಎಲ್ಲರೂ ನಾವೆಲ್ಲ ಎಚ್ಚೆತ್ಕೊಳ್ಳೋ ಒಂದು ಪರಿಸ್ಥಿತಿ ಇದು ಬಂತು. ಅದೇ ಎಚ್ಚೆತ್ಕೊಳ್ಳೋದು ಮುಖ್ಯವಾಗಿ ನಾವು ರೋಗಿಗಳ ಮುಖ ನೋಡಬೇಕಾಗುತ್ತೆ. ರೋಗಿಗಳಿಗೆ ಒಂದು ನೋವು ಇದ್ದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಆರೋಗ್ಯವನ್ನು ನೋಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು.
ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಕಾರ್ಯ ಮಾಡಿದ್ದೀವಿ. ಇದೆಲ್ಲರ ಪಾತ್ರನೂ ಇದೆ, ನಂದು ಒಬ್ಬಂದೇ ಏನು ಪಾತ್ರ ಇಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಯಾವುದಾದ್ರೂ ಒಂದು ಉಪಕರಣ ಕೆಟ್ಟೋದ್ರೆ 2ರಿಂದ 3 ತಿಂಗಳು ಆದರೂ ಅದ್ರ ಕಡೆ ಗಮನ ಹರಿಸುವಂಥದ್ದು ಯಾರೂ ಕೂಡ ಮಾಡಲ್ಲ. ಅದೇ ರೀತಿ ಇಲ್ಲಿ ಒಂದು ಸಿರಾ ಸಾರ್ವಜನಿಕ ಆಸ್ಪತ್ರೆ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು. ಯಾಕಂದರೆ ಕೇವಲ 3 ದಿವಸದಲ್ಲಿ ಡಯಾಲಿಸಿಸ್ ಮಿಷಿನ್ನು ಮತ್ತೆ ರಿಪೇರಿಯಾಗಿ ಅಂದರೆ ಹೊಸ ಮಿಷಿನ್ನ ತರಿಸಿ ರೋಗಿಗಳಿಗೆ ಅನುಕೂಲ ಆಗೋ ಥರ ಮಾಡ್ತಾರೆ. ಡಾಕ್ಟರ್ ಶ್ರೀನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು ಡಯಾಲಿಸಿಸ್ ಪೇಷಂಟ್ಗಳು ಯಾವುದೇ ತೊಂದರೆ ಇಲ್ಲದಂಗೆ ಉಚಿತವಾಗಿ ಈ ಒಂದು ಕಾರ್ಯನ ಮಾಡ್ಕೊಂಡು ಹೋಗೋದಕ್ಕೆ ಶ್ರೀನಾಥ್ ಅವರು ಪ್ರಮುಖವಾಗಿ ಕಾರಣ ಅಂತಲೂ ಹೇಳ್ಬೋದು. ಇಂತಹ ಸುದ್ದಿಗೆ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್.